ನಮಸ್ಕಾರ. ನಾನು ಮೋಹನ್ ಚಿತ್ತಳೆ. ಮಹಾರಾಷ್ಟ್ರದಲ್ಲಿ 23ನೇ ತಾರೀಕು ಅಂದರೆ ನಿನ್ನೆ ಚುನಾವಣೆ ಮುಗೀತು. ಚುನಾವಣೆ ಮುಗಿದ ನಂತರ ನಿನ್ನೆ ಸಂಜೆಯಿಂದನೇ ಸುಮಾರು 7-8 ಏಜೆನ್ಸಿಗಳು ಎಕ್ಸಿಟ್ ಪೋಲನ್ನು ಕೊಟ್ಟಿದ್ದಾರೆ. ಆ 8 ಎಕ್ಸಿಟ್ ಪೋಲ್ನಲ್ಲಿ 6 ಎಕ್ಸಿಟ್ ಪೋಲ್ಗಳು ಮಹಾಯುತಿ ಅಂದರೆ ಬಿ ಜೆ ಪಿ ಈಗ ಮಹಾಯುತಿಗೆ ಮೆಜಾರಿಟಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ 145 ಮೆಜಾರಿಟಿಗೆ ಬೇಕು 788ರಲ್ಲಿ 145ರಿಂದ 160 ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ. ಅದೇ ಥರ ಮಹಾವಿಕಾಸ್ ಆಘಾಡಿ, ಕಾಂಗ್ರೆಸ್ಸಿನ ಮಹಾವಿಕಾಸ್ ಆಘಾಡಿಗೆ 130 130ವರೆಗೂ ಅವರು ಹೇಳ್ತಾ ಇದ್ದಾರೆ. ನಾನೇನಿದು ಮಹಾರಾಷ್ಟ್ರದ ಚುನಾವಣೆ ಪೂರ್ಣತರ ಕವರ್ ಮಾಡಿದ್ದೇನೆ, ಫಾಲೋಅಪ್ ಮಾಡಿದ್ದೇನೆ. ನನಗೆ 23ನೇ ತಾರೀಕು ಒಂದು ಆಶ್ಚರ್ಯಕರ ಪರಿಣಾಮ, ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರಲ್ಲ, ಆ ಥರ ಪರಿಣಾಮ ನನ್ನ ಎದುರಿಗೆ ಕಾಣ್ತಾ ಇದೆ. ನಾ ಮಾಡುವ ಸಮೀಕ್ಷೆಯಲ್ಲಿ ಕೆಲವೊಂದು ಅತಿಶಯೋಕ್ತಿ ಇದ್ದರೂ ಕೂಡ ಎಂದಿಗೂ ಕೂಡ ಮಹಾರಾಷ್ಟ್ರದಲ್ಲಿ 67% 68% ಪೋಲಿಂಗ್ ಆಗಿರಲಿಲ್ಲ. ಎರಡೂ ಯುತಿನೂ ಕೂಡ ಆಘಾಡಿನೂ ಕೂಡ ತಮ್ಮದೇ ಆದ ಸಮೀಕ್ಷೆ ಮಾಡ್ತಾ ಇದೆ. ಇದು ಡ್ಯೂ ಟು ಆ್ಯಂಟಿ ಇನ್ಕಂಬನ್ಸಿ, ಸರ್ಕಾರದ ವಿರುದ್ಧ ಒಂದು ಮತದಾನ ಇದೆ ಅಂತ. ಆದರೆ ನಾನಿನ್ನು ಚುನಾವಣೆ ಕಳೆದ 30 ವರ್ಷಗಳಿಂದ ನೋಡ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿಗೆ ಯಾವಾಗ ಅತಿ ಹೆಚ್ಚು ಮತದಾನ ಆಗಿದೆ ಅಂದರೆ ವೆನ್ ದರ್ ಇಸ್ ಎ ಮ್ಯಾಕ್ಸಿಮಮ್ ಪೋಲಿಂಗ್ ಇನ್ ಎ ವೆರಿ ಎಕ್ಸ್ಟ್ರಾರ್ಡಿನರಿ ಸ್ಟೇಟ್ಸ್ ಲೈಕ್ ಮಹಾರಾಷ್ಟ್ರ, ಅಲ್ಲಿ ಆಲ್ವೇಸ್ ಭಾರತೀಯ ಜನತಾ ಪಾರ್ಟಿಗೆ ಇದು ಅಡ್ವಾಂಟೇಜ್ ಇದೆ. ಅದ್ರ ಹಿಂದೆ ಈ 65% ಆಗಲಿಕ್ಕೆ ಕಾರಣಗಳು ಬಹಳ ಇದ್ದರೂ ಕೂಡ, ಒಂದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಮುಂಬೈ ಮತ್ತು ನಾಗ್ಪುರ್ ಮತ್ತು ಏನು ಮೇಜರ್ ಸಿಟಿಗಳಿದ್ದಾವೆ ಅಲ್ಲಿ 10,000 ಅಭೂತಪೂರ್ವ ಕೆಲಸ ಇದೆ. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ 10,000 ಬೂತ್ಗಳಲ್ಲಿ ಎಲ್ಲಿ 25 ಸ್ಟೋರೀಸ್ 30 ಸ್ಟೋರೀಸ್ ಬಿಲ್ಡಿಂಗ್ಗಳಿದ್ದಾವಲ್ಲ ಮತ್ತು ಹೌಸಿಂಗ್ ಸೊಸೈಟಿಗಳಿದ್ದಾವಲ್ಲ, ಅಲ್ಲಿಯೇ ಅಂದರೆ ಪೋಲಿಂಗ್ ಬೂತ್ ರೆಡಿ ಮಾಡಿದರು. ಇದು ಒಂದನೇದು. ಎರಡನೇದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಪ್ಯಾಂಪ್ಲೆಟನ್ನು ರೆಡಿ ಮಾಡಿ, ಅದರಲ್ಲಿ ಯಾವ ಪಕ್ಷಕ್ಕೆ ಮತದಾನ ಮಾಡಬೇಕಂತ ಹೇಳಿದ್ದಿಲ್ಲ ಅವರು, ಒಂದು ಪ್ಯಾಂಪ್ಲೆಟ್ ರೆಡಿ ಮಾಡಿದರು. ಮತ್ತು ಆ ಪ್ಯಾಂಪ್ಲೆಟಿನ ವಿತರಣೆಗಳು, ಆ ಪ್ಯಾಂಪ್ಲೆಟ್ನಲ್ಲಿ ಇಷ್ಟೇ ಇತ್ತು: ಮತದಾನ ಯಾಕೆ ಮಾಡಬೇಕು, ಮತದಾನ ಮಾಡಿದರೆ ನಿಮ್ಗೆ ಏನು ಲಾಭ ಇದೆ, ಮತದಾನ ಮಾಡಿಲ್ಲ ಅಂದರೆ ನಿಮಗೆ ಏನು ನಷ್ಟ ಇದೆ, ಮತ್ತು ನೀವು ಯಾಕೆ ಬೆಳಿಗ್ಗೆ ಮತದಾನ ಮಾಡಬಾರ್ದು. ಇದರ ಪ್ರಭಾವ ಎಂಟೈರ್ ಮಹಾರಾಷ್ಟ್ರದಲ್ಲಿ ಇದೇನು 5% ಪೋಲಿಂಗ್ ಹೆಚ್ಚಿಗೆ ಆಗಿದೆ, ಅದರ ಇಫೆಕ್ಟ್ ಅಂತ ಎದ್ದು ಕಾಣಿಸ್ತಾ ಇದೆ. ಇದರಲ್ಲಿ ಏನೂ ಡೌಟ್ ಇಲ್ಲ. ಎರಡನೇ ರೀಸನ್ನು ಲಾಡ್ಕಿ ಬಹನ್ ಯೋಜನಾ. ನೋಡಿ ಹೆಂಗೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲಾಡ್ಲಿ ಬೆಹನ್ ಅಂತ ಮಾಡಿದರು. ಆನಂತರ ಕರ್ನಾಟಕದಲ್ಲಿ ಏನು 5 ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡಿದರು. ಅದೇ ಮಾದರಿಯಲ್ಲಿ ಇದರ ಫೇವರ್ನಲ್ಲಿ ಇಲ್ಲ. ಆದರೆ ಲಾಡ್ಕಿ ಬಹನ್ ಅಂತ ಪ್ರತಿ ಮಾತೆಯರಿಗೆ 1,500 ರೂಪಾಯಿ ಏನು ಕೊಡ್ತೀನಂತ ಹೇಳಿದ್ರಲ್ಲ, ನನಗೆ ಆಶ್ಚರ್ಯ ಅನ್ನಿಸ್ತು. ಈ ಪ್ರಕಾರ ಧುಳೆ ಅಂತ ಸಿಟಿಯಲ್ಲಿ, ಇಟ್ಸ್ ಎ ಮಿಡ್ ಟೌನ್ ಲೈಕ್ ಹುಬ್ಳಿ ಧಾರವಾಡ ಥರ ಅದು ಧುಳೆ ಅಂತ ಇದೆ. ಇಟ್ಸ್ ನಾಟ್ ಲೈಕ್ ಹೈದರಾಬಾದ್ ಅವ್ರ ಬೆಂಗಳೂರು. ಒಂದು ವಿಡಿಯೋ ಹೊರಗಡೆ ಬರ್ತಾ ಇದೆ, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ 500-600 ಜನ ಹೆಣ್ಣುಮಕ್ಕಳು ಒಂದು ಬ್ಯಾಂಡ್ ಬಾರಿಸ್ತಾ ವೋಟಿಂಗ್ ಸಲುವಾಗಿ ಮೆರವಣಿಗೆನೇ ಮಾಡಿದರು. ಆವಾಗೇ ಗೊತ್ತಾಯಿತು ಮಹಾರಾಷ್ಟ್ರದಲ್ಲಿ ಮೂಡ್ ಏನಿದೆ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಸಂಘ ಚಾಲಕರು ಉತ್ತರಾಖಂಡದಲ್ಲಿ ಯಾವುದೇ ಒಂದು ಬೈಠಕ್ನಲ್ಲಿದ್ದರು. ಅವರು ಬೆಳಿಗ್ಗೆ 7:15 ನಾಗಪುರಿನ ಒಂದು ಮತಗಟ್ಟೆಯಲ್ಲಿ ಮತದಾನ ಮಾಡಿ ಆ ಮೀಡಿಯಾದವರು ಆ ವಿಡಿಯೋವನ್ನು ವೈರಲ್ ಮಾಡಿದರು.
ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು, ನಾನು ಉತ್ತರಾಖಂಡ್ನಲ್ಲಿದ್ದೆ, ಆದರೆ ನಾಗ್ಪುರ್ನಲ್ಲಿ ನನ್ನ ಮತದಾನ ಇದೆ, ನಾಗ್ಪುರ್ನಲ್ಲಿ ನಾನು ಮತದಾನ ಮಾಡಿ ಮತ್ತೆ ವಾಪಸ್ ನಾನು ಉತ್ತರಾಖಂಡ್ ನನ್ನ ಕೆಲಸ ಕಾರ್ಯಗಳಿಗೆ ನಾನು ಹೋಗ್ತಾ ಇದ್ದೆ. ಅಕ್ರಾಸ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಮಹಾರಾಷ್ಟ್ರ ಈ ಮೆಸೇಜ್ ಹಿಂದೂ ಸಮಾಜಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಮತ್ತು ಪರಿವಾರನ ಸದಸ್ಯರಿಗೆ ಅದೊಂದು ಉತ್ಸಾಹ ತುಂಬೋ ಚಿಟ್ಚಾಟ್ ಆಯ್ತು. ಅದು ವಿಡಿಯೋ ಚಿಟ್ಚಾಟ್ ಅಂತೇಳಿ ನಾವು ಬೈಟ್ ಅಂತಾರೆ ಕೆಲವೊಬ್ಬರು. ಆದ್ದರಿಂದ ಇನ್ನೂ ಉತ್ಸಾಹ ದ್ವಿಗುಣಿತವಾಯಿತು. ಯೋಗಿಯವರು ಬಂದು ಬಟ್ಟೆಂಗೆ ತೋ ಕಟ್ಟೆಂಗೆ ಅಂದರು ಮತ್ತು ಆ ಸ್ಟೇಟ್ಮೆಂಟನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ನರೇಂದ್ರ ಮೋದಿಯವರು ಏಕ रहेंगे तो ಸೇಫ್ रहेंगे ಅಂತಂದರು. ಇದೇನು ಮೋದಿ ಮತ್ತು ಯೋಗಿ ಇಂಪ್ಯಾಕ್ಟ್ ಮಹಾರಾಷ್ಟ್ರದಲ್ಲಿ ಅಕ್ರಾಸ್ ವಿದರ್ಭ, ಪಶ್ಚಿಮ ಮಹಾರಾಷ್ಟ್ರ ಮತ್ತು ನಾರ್ದರ್ನ್ ಮಹಾರಾಷ್ಟ್ರ ಎಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಘಾಡಿ ವೀಕ್ ಇತ್ತಲ್ಲ, ಅಲ್ಲಿ ವ್ಯಾಪಕವಾಗಿ ಇದನ್ನು ಹರಡಿದ ಮೇಲೆ ಇದು ಒಂದು ನ್ಯಾಷನಲ್ ಡೈಲಾಗ್ ಆಗಿ ಬಟ್ಟೆಂಗೆ ತೋ ಕಟ್ಟೆಂಗೆ ಮತ್ತು ಏಕ रहेंगे तो ಸೇಫ್ रहेंगे ಇದು ಹಿಂದೂ ಜನಮಾನಸನಲ್ಲಿ ಒಂದು ಪ್ರತಿಬಿಂಬ ಥರ ಮೂಡಿತು. ಶಿವಸೇನಾ ಮತ್ತು ಭಾರತೀಯ ಜನತಾ ಪಾರ್ಟಿ 2019ರಲ್ಲಿ ಒಗ್ಗಟ್ಟಾಗಿ ನಿಂತು 160 ಸೀಟ್ಗಳನ್ನು ತೊಗೊಂಡು, ಈಗೇನಾಗ್ಬಿಡ್ತು, ಇಲ್ಲಿ ಶಿವಸೇನಾ ಡಿವೈಡ್ ಆಯಿತು, NCP ಡಿವೈಡ್ ಆಯಿತು. ಅದು ಡಿವೈಡ್ ಆದಮೇಲೆ ಫಾರ್ ಎಕ್ಸಾಂಪಲ್ ಕಮಲ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸಿಂಬಾಲ್, ಅದೇ ಥರ ಧನುಷ್ಯ ಬಾಣ ಅಂತಂದರೆ ಶಿವಸೇನೆಯ ಸಿಂಬಾಲ್. ಶಿವಸೇನೆಯ ಸಿಂಬಾಲು ಶಿಂದೆಗೆ ಸಿಕ್ತು, ಮಶಾಲ್ ಉದ್ಧವ್ ಠಾಕ್ರೆಗೆ ಸಿಕ್ತು. NCPಗೆ ಒರಿಜಿನಲ್ NCP ಅಂತ ಅಜಿತ್ ಪವಾರಿಗೆ ವಾಚ್ ಅಂದರೆ ಘಡ್ಯಾಳ ಅಂತಲ್ಲ, ಘಡ್ಯಾಳಿನ ಚಿನ್ನ ಸಿಕ್ತು. ಆದರೆ ಇವ್ರಿಗೆ ತುತಾರಿ ಅಂದರೆ ತುತಾರಿ ಅಂತ ಸಿಂಬಾಲ್ ಸಿಕ್ತು. ಗ್ರೌಂಡ್ ಲೆವೆಲ್ನಲ್ಲಿ ಹಳೆ ಶಿವಸೈನಿಕರಿಗೆ ಮತ್ತು ಹಳೆ ಏನು ಶರದ್ ಪವಾರ್ನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಇದು ಘಡ್ಯಾಳ ಮತ್ತು ಧನುಷ್ಯ ಬಾಣದ ಮೇಲೆ ಎಷ್ಟು ಪ್ರೀತಿ ಇದೆ ಅಲ್ಲ, ಕೆಲವೊಂದು ಅವರು ಒರಿಜಿನಲ್ ಅಲ್ಲೇ ಇಲ್ಲ, ಯಾಕಂದರೆ ಒರಿಜಿನಲ್ ಇದೆ ಅಂತ ಈ ಹೋಟ್ಗಳನ್ನು ಮುಂಚೆ ಅಡಿಷ್ನಲ್ ಹೋಟ್ ನಮಗೆ NCPಯಿಂದನೂ ಬಂತು, ಶಿವಸೇನೆಯಿಂದನೂ ಕೂಡ ಬಂತು. ಇದರಿಂದಾಗಿ ಕಾಂಗ್ರೆಸ್ ಒಬ್ಬಂಟಿಯಾಗೆ ಇಲ್ಲಿ ಫೈಟ್ ಮಾಡಬೇಕಾಯ್ತು. ಕಾಂಗ್ರೆಸ್ಸಿನ ಹೋಟು ಉದ್ಧವ್ ಠಾಕ್ರೆಗೆ ಟ್ರಾನ್ಸ್ಫರ್ ಆಗಿಲ್ಲ, ಉದ್ಧವ್ ಠಾಕ್ರೆ ಹೋಟು ಶರದ್ ಪವಾರ್ಗೆ ಟ್ರಾನ್ಸ್ಫರ್ ಆಗಿಲ್ಲ, ವೈಸೇ ವರ್ಷ. ಆದರೆ ಈ ಪರಿಸ್ಥಿತಿ ಮಹಾಯುತಿಯಲ್ಲಿಲ್ಲ. ಸ್ವಲ್ಪ ಮಟ್ಟಿಗೆ ಅಜಿತ್ ಪವಾರ್ ಇರಲಿಕ್ಕಿಲ್ಲ, ಆದರೆ ಶಿವಸೇನಾ ಹೋಟು BJPಗೆ ಮತ್ತು BJPಯ ಹೋಟು ಶಿವಸೇನಾಗೆ ಗ್ರೌಂಡ್ನಲ್ಲಿ ಟ್ರಾನ್ಸ್ಫರ್ ಆಗಿದ್ದಾವೆ ಅಂತ ಕಾಣಿಸ್ತಾ ಇದೆ. ಶರದ್ ಪವಾರ್ ಅವ್ರಿಗೆ ಈಗ ವಯಸ್ಸಾಯಿತು. ಶರದ್ ಪವಾರ್ ಅವ್ರ ವಯಸ್ಸಾಗೋದ್ರಿಂದ ಅವರೇನು ಹಿಡಿತ ಪಶ್ಚಿಮ ಮಹಾರಾಷ್ಟ್ರದಲ್ಲಿ, ಮರಾಠವಾಡದಲ್ಲಿ ಇದೆ, ಅದನ್ನು ಅವರು ಸುಪ್ರಿಯಾ ಶ್ರೀನೇತ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಯಾವಾಗ ಗೊತ್ತಾಯಿತು, ಆವಾಗ ಪವಾರ್ ಫ್ಯಾಮಿಲಿ ಮತ್ತು ಅಲ್ಲಿರುವ ಏನು ಮರಾಠ 42% ಇದ್ದಾರೆ ಅವ್ರಿಗೆ ಅನ್ನಿಸ್ತು, ಈಗ ನಮಗೆ ನೆಕ್ಸ್ಟ್ ವಯೋಸಹಜ ಅವರು ರಿಟೈರ್ಡ್ ಆಗೋದರಿಂದ, ಮತ್ತು ಅವರು ಆಲ್ರೆಡಿ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ, ಇದು ನನ್ನ ಕೊನೆಯ ಚುನಾವಣೆ. ಹಿಂಗೆ 4-5 ಸತಿ ಹೇಳಿದ್ದಾರೆ. ನಂಗೆ ಅನಿಸುತ್ತೆ ಈ ಸತಿ ಮಾತ್ರ ಅವರು ಖಂಡಿತವಾಗಿ ರಿಟೈರ್ಡ್ ಆಗೇ ಆಗ್ತಾರೆ ಅಂತ. ಅಜಿತ್ ಪವಾರೇ ನಮ್ಮ ಲೀಡ್ರಾಗಿ ಇರೋದು ಒಳ್ಳೆಯದು ಅಂತ ಒಂದು ಜನ ಮನಸ್ಸಲ್ಲಿ ಇರೋದ್ರಿಂದ ಅಜಿತ್ ಪವಾರ್ ಈ ಸತಿ ಶರದ್ ಪವಾರ್ NCPಗಿಂತ ಜಾಸ್ತಿ ಸಿಗ್ತಾವೆ ಅಂತ ಅನ್ನಿಸ್ತಾ ಇದೆ. ಈಗ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದರೆ, ಉದ್ಧವ್ ಠಾಕ್ರೆ ಹ್ಯಾಸ್ ಟೋಟ್ಲಿ ಬಿಕಮ್ ಎ ಲೈಕ್ ಇಸ್ಲಾಮಿಕ್ ರ್ಯಾಡಿಕಲ್ಸ್ ಅಂತಲ್ಲ, ಮುಸ್ಲಿಂ ಧರ್ಮಗುರು ಥರ ಅವರು ಮಾತಾಡ್ತಾ ಇದ್ದಾರೆ. ಮತ್ತು ಏನು ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಹತ್ರ ಗತ್ತಿತ್ತು, ಬಾಳಾ ಸಾಹೇಬ್ ಠಾಕ್ರೆ ಹೇಗೆ ಪ್ರಖರವಾಗಿ ಮಾತಾಡ್ತಿದ್ರು,
ಉದ್ಧವ್ ಠಾಕ್ರೆಗೆ ಆ ವಾಕ್ಚಾತುರ್ಯನೂ ಇಲ್ಲ, ಆ ಬಾಡಿ ಲ್ಯಾಂಗ್ವೇಜು ಇಲ್ಲ. ಆದರೆ ಅದನ್ನು ನಮ್ಮ ಒರಿಜಿನಲ್ ಶಿಂದೆ ಇದ್ದಾರಲ್ಲ ಈಗ ಮಹಾರಾಷ್ಟ್ರ CM ಶಿಂದೆ ಅವರು ಅದನ್ನು ಪೂರ್ಣ ಕ್ಯಾಪ್ಚರ್ ಮಾಡಿಕೊಂಡು ಜನರು ಈಗ ಬಾಳಾ ಸಾಹೇಬ್ ಠಾಕ್ರೆಯ ವಂಶಜ ಅಂಥೇಳಿ ಶಿಂದೆಗೆ ನೋಡ್ತಾ ಇದ್ದಾರೆ. ಅದೊಂದು ಅಡ್ವಾಂಟೇಜ್ ಈ ಇಲೆಕ್ಷನ್ನಲ್ಲಿ ಪೂರ್ಣತಃ ಕಂಡು. ಮೋದಿ ಬಂದು ಹೋದರು, ಯೋಗಿ ಬಂದು ಹೋದರು, ಆನಂತರ ಶಹಾ ಅವರು ಮ್ಯಾಕ್ಸಿಮಮ್ ಇಲ್ಲೇ ಕ್ಯಾಂಪೇನ್ ಮಾಡಿದರು. ಅದಾದ ನಂತರ ಪುಷ್ಕರ್ ಸಿಂಗ್ ಧಾಮಿ ಏನು ಉತ್ತರಾಖಂಡಿನ ಮುಖ್ಯಮಂತ್ರಿಗಳಿದ್ದಾರೆ, ಉತ್ತರ ಮಹಾರಾಷ್ಟ್ರದಲ್ಲಿ ಅವರನ್ನು ಫಾಲೋವರ್ಸ್ ಮಾಡುವ ಆ ಉತ್ತರಾಖಂಡ ರಾಜ್ಯದ ಬಹಳಷ್ಟು ಜನ ನಾರ್ತ್ ಇಂಡಿಯನ್ಸ್ ಅಲ್ಲಿದ್ದಾರೆ. ಅವರು ಎಲ್ಲಿ ಅದು ವೀಕ್ ಕಾಣಿಸ್ತಾ ಇತ್ತು ನಾರ್ದರ್ನ್ ಮಹಾರಾಷ್ಟ್ರದಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಬಂದಮೇಲೆ ಅದು ಸಿನಾರಿಯೋನೇ ಚೇಂಜ್ ಆಗಿ 8 ಸೀಟು ಭಾರತೀಯ ಜನತಾ ಪಾರ್ಟಿಗೆ ಪ್ಲಸ್ ಆಯಿತು. ಇನ್ನೊಂದು ದುರ್ದೈವದ ಸಂಗತಿ ನಡೆದಿದ್ದು, ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯೋಗಿಯವರ ಬಟ್ಟೆಯ ಬಗ್ಗೆ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರು, एक साधु है वो भगवा पहनता है और राजकारण भी करता है, भगवान बिना पहने राजकारण करना चाहिए. ಸ್ವಾಮಿ ವಿವೇಕಾನಂದರು ಸಾಮಾಜಿಕ ಕೆಲಸ ಮಾಡಿದರು. ಹಾಗೆ ಬಾಳಾ ಸಾಹೇಬ್ ಠಾಕ್ರೆ ಅವರು ಕೂಡ ಭಗವಾ ವಸ್ತ್ರನೇ ಹಾಕ್ತಿದ್ರು. ಇದನ್ನು ಮಹಾರಾಷ್ಟ್ರದ ಜನರಿಗೆ ಚುಚ್ಚುವಂಥ ಮಾತಾಡಿದ್ರು ಹಿಂದೂ ಸಮಾಜಕ್ಕೆ. ಅದಕ್ಕೆ ರಿವೆಂಜ್ ತಗೋಬೇಕಂತ ತಿಳಿದು 2 ದಿವಸ ಚುನಾವಣೆ ಇರೋಕ್ಕಿಂತ ಮುಂಚೆ ಏನೋ ಒಂದು ಮಿಮಿಕ್ರಿ ಶೋ ರಾಹುಲ್ ಗಾಂಧಿ ಮಾಡಿ ಹೋದರು. ಏನೋ ಸೇಫ್ ಹೈ ಏಕ್ ಹೈ ಅಂಥೇಳಿ ಆ ಸೇಫಿಗೆ ಅವರ ಕಡು ವೈರಿ ಅಡಾನಿ ಹೆಸರು ತೊಗೊಂಡು ಏನೋ ಒಂದು ಪ್ಯಾಂಪ್ಲೆಟ್ ತೆಗೆದ್ರು. ಆ ನಂತರ ಅದಕ್ಕೆ ಕೌಂಟ್ರ್ ಮಾಡಲಿಕ್ಕೆ BJPಯವರು 15-20 ಪ್ಯಾಂಪ್ಲೆಟ್ ಜನರ ಮುಂದೆ ಇಟ್ಟರು. ಈ ಅಂಬಾನಿ ನೋಡ್ರಿ ಗೆಹ್ಲೋಟ್ ಜೊತೆ ಇದ್ದ, ಈ ಅಂಬಾನಿ ನೋಡ್ರಿ ರೇವಂತ್ ರೆಡ್ಡಿ ಜೊತೆ ಇದ್ದ, ಈ ಅಡಾನಿ ನೋಡ್ರಿ ಸಿದ್ದರಾಮಯ್ಯ ಜೊತೆ ಇದ್ದ. ಏನು ಜಯರಾಮ್ ರಮೇಶ್ ಮತ್ತು ವೇಣುಗೋಪಾಲ್ ಸೊರೇಶ್ ಮತ್ತು ಅಲ್ಲಿ ಸ್ಯಾಮ್ ಪಿಟೋಡ್ರಾ ಏನು ರಾಹುಲ್ ಗಾಂಧಿಗೆ ಅಡ್ವೈಸ್ ಮಾಡ್ತಾ ಇದ್ದಾರಲ್ಲ ಮತ್ತು ಲಾಂಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಒಂದು ಒಳ್ಳೆಯ ಅಡ್ವೈಸರ್ ರಾಹುಲ್ ಗಾಂಧಿ ಎಲ್ಲಿವರೆಗೂ ಇಡಲು ಅಲ್ಲಿವರೆಗೂ ಪ್ರತಿ ರಾಜ್ಯವೂ ಕೂಡ ಕಾಂಗ್ರೆಸ್ ಸೋಲ್ತದೆ. ಇದು ಕಾಣ್ತಾ ಇದೆ. ಅಗ್ರೆಸಿವ್ ಆಗಿ ಭಾರತೀಯ ಜನತಾ ಪಾರ್ಟಿಯ ಏನು ಯುತಿ ಇದೆಯಲ್ಲ, ಅವರು ಪದೇ ಕಾಂಗ್ರೆಸ್ಸಿಗೆ ಪ್ರಶ್ನೆ ಮಾಡ್ತಾಯಿದ್ರು. ಉದ್ಧವ್ ಠಾಕ್ರೆಗೆ ಪ್ರಶ್ನೆ ಮಾಡ್ತಾಯಿದ್ರು, ನೀವು ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ಸಿನ ನಿಲುವು ಏನಿದೆ ಅಂತ ನೀವು ನಿಲುವು ಹೇಳಬೇಕು, ಅವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಆದರೆ ನಿಮಗೆ ಇಲ್ಲಿ ವೋಟ್ ಸಿಗಲ್ಲ ಅಂತ. ಅದು ಧಾರಾತಳದಲ್ಲಿ ಇದೇನು 5% ಹಿಂದೂ ವೋಟ್ಗಳು ಜಾಸ್ತಿ ಆಗಿದಾವಲ್ಲ, ಅವು ಕಾಣ್ತಾ ಇದ್ದಾವೆ. ಈಗ ಮುಸ್ಲಿಂ ವೋಟ್ಗಳು ನೋಡ್ರಿ, ಅಣುಶಕ್ತಿ ನಗರ್, ಮಾಹಿಮ್ ಮತ್ತು ಕೆಲವೊಂದು ಮುಸ್ಲಿಂ ಬಾಹುಲ್ಯ ಏನು ಗಾಜಾಪಟ್ಟಿ ಅಂತ ಕರಿತೇನೆ, ಆ ಗಾಜಾಪಟ್ಟಿಗಳಲ್ಲಿ ವೋಟಿಂಗೇ ಕಡಿಮೆ ಆಗಿದೆ. ಫಾರ್ ಎಕ್ಸಾಂಪಲ್ ಅಣುಶಕ್ತಿ ನಗರ್ ಆಮೇಲೆ ಮಾಹಿಮ್, ಇದು 90% 80% ಮುಸ್ಲಿಮ್ಸ್ ಇರುವ ಜಾಗ, ಅಲ್ಲಿ 50-52% ಇಷ್ಟೇ ವೋಟಿಂಗ್ ಆಗಿದೆ. ಅದೇ ಥರ ಇನ್ನೊಂದು ಕ್ಷೇತ್ರ ಇದೆ, ಅಲ್ಲಿ ಔಟ್ರ್ನಲ್ಲಿ ಹಿಂದೂ ಬಹುಸಂಖ್ಯಾತ ಇದ್ದರೆ, ಇನ್ನು ಮಾಲೇಗಾಂವ್ ಮತಕ್ಷೇತ್ರ. ಮಾಲೇಗಾಂವ್ ಸಿಟಿಯಲ್ಲಿ 89% ವೋಟಿಂಗ್ ಆದರೆ ಅದರ ವಿರುದ್ಧ ಮಾಲೇಗಾಂವ್ ಔಟರ್ ವಿಧಾನಸಭಾ ಕ್ಷೇತ್ರದಲ್ಲಿ 92.76% ಆಗಿದೆ. ಅಂದರೆ ಎಷ್ಟು ಹಿಂದೂಗಳು ಜಾಗೃತರಾಗಿದ್ದಾರೆ ನೋಡಿ. ಈಗ ನೀವು ವಿಚಾರ ಮಾಡ್ತಿರ್ಬೋದು, ಇಷ್ಟೆಲ್ಲ ಪಾರ್ಶ್ವಭೂಮಿಯ ಮೇಲೆ ಸೀಟ್ ಎಷ್ಟು ಬರಬಹುದು ಅಂತ. ನೋಡ್ರಿ, 145 ಸೀಟು ಭಾರತೀಯ ಜನತಾ ಪಕ್ಷ ತನ್ನದೇ ಆದ ಕಮಲದ ಗುರುತಿನ ಮೇಲೆ ಫೈಟ್ ಮಾಡಿದೆ.
ಸೀಟ್ ಅಡ್ಜಸ್ಟ್ಮೆಂಟ್ನಲ್ಲಿ ಕ್ಯಾಂಡಿಡೇಟ್ಸ್ನ ಕೊರತೆ ಇರೋದ್ರಿಂದ 10 ಸೀಟ್ಗಳು ಶಿಂದೆ ಶಿವಸೇನಾ ಧನುಷ್ ಬಾಣ ಚಿಹ್ನದ ಮೇಲೆ ತೊಗೊಂಡಿದ್ದಾರೆ, 5 ಅಜಿತ್ ಪವಾರ್ ಘಡ್ಯಾಳದ ಮೇಲೆ ತೊಗೊಂಡಿದ್ದಾರೆ. ಅಂದರೆ ಟೋಟಲ್ ಬಿ ಜೆ ಪಿ ಈಸ್ ಕಾಂಟೆಸ್ಟಿಂಗ್ 160, 145 ಅಲ್ಲ. ಲಾಸ್ಟ್ ಟೈಮ್ ಇಲೆಕ್ಷನ್ನಲ್ಲೇ ಇಂಡಿಪೆಂಡೆಂಟ್ ಆಗಿ ಅವರು ಬಿ ಜೆ ಪಿ ಇದ್ದಾಗ 105 ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಇಷ್ಟೆಲ್ಲ ಲಾಡ್ಕಿ ಬಹೀನ್, ಹಿಂದುತ್ವ, ಬಟೆಂಗೆ ತೋ ಕಟೆಂಗೆ, ಏಕ್ रहेंगे ತೋ ನೇಕ್ रहेंगे, ಯೋಗಿ ಧಾಮಿ, ಸಂಘದ ಕೆಲಸ, ಸರ್ಸಂಘ ಚಾಲಕರ ಅಪೀಲು ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದರೆ 160ರಲ್ಲಿ ನನ್ನ ಗಟ್ಸ್ ಫೀಲಿಂಗ್, ಐ ಮೀನ್ ನಾಟ್ ಬಿ ರಾಂಗ್ ಅಂತ ಅನಿಸ್ತದೆ, 115ರಿಂದ 120 ಸೀಟು ಬಿ ಜೆ ಪಿಗೆ ಮಾತ್ರ ಔಟ್ ಆಫ್ 160 ಮಹಾರಾಷ್ಟ್ರದಲ್ಲಿ ದೊರಕ್ತಾ ಇದ್ದಾವೆ. ಮೆಜಾರಿಟಿಗೆ ಬೇಕಾಗಿದ್ದು 145, ಅಂದರೆ 144+1, 115 115ರಿಂದ 120 ಭಾರತೀಯ ಜನತಾ ಪಾರ್ಟಿ ಇಂಡಿವಿಜುವಲ್ ಆಗಿ ತೊಗೊಂಡ್ರೆ, ಇಲ್ಲ 110 ಕೂಡ ತೊಗೊಂಡ್ರೆ, ಇಲ್ಲ 105 ಲಾಸ್ಟ್ ಟೈಮ್ ಅಷ್ಟು ಟ್ಯಾಲಿ ಕೂಡ ತೊಗೊಂಡ್ರೆ 40-45 ಸೀಟ್ಗಳು ತರಲಿಕ್ಕೆ ಶಿವಸೇನಾ ಆಮೇಲೆ ನಮ್ಮ ಅಜಿತ್ ಪವಾರ್ ಗ್ರೂಪ್ಲಿಂದ ಅಥವಾ ಇಂಡಿಪೆಂಡೆಂಟು ಮನ್ಸೆ 1-2 ಹಿಂಗೆ ನೋಡಿದರೆ ನನಗೆ ಚುನಾವಣೆಯ ಮುಗಿದ 24 ಗಂಟೆಗಳ ನಂತರ ವ್ಯಾಪಕ ಯೂಟ್ಯೂಬ್ಸ್ಗಳು, ವಿಡಿಯೋಸ್ಗಳು, ನ್ಯೂಸ್ ಪೇಪರ್ಗಳನ್ನು ಓದಿ ಸ್ಟಡಿ ಮಾಡಿದಾಗ ನನಗೆ ಯಾಕೋ ಏನೋ ಅನ್ನಿಸ್ತಾ ಇದೆ, ಆಶ್ಚರ್ಯಕರವಾಗಿ ಹೆಂಗೆ 400 ಪಾರ್ ಅಂತ ಹೇಳಿ 240 ಬಂದು ಮೋದಿ ರಿವರ್ಸ್ ಆಗಿದ್ರಲ್ಲ, ಈ ಸತ್ತೆ ಮಹಾರಾಷ್ಟ್ರದಲ್ಲಿ 185ರಿಂದ 195 ಬರೆದಿಟ್ಕೊಡ್ರಿ, 185ರಿಂದ 195 ಸೀಟು ಮಹಾಯುತಿ ತಗೊಂಡು 100ಕ್ಕಿಂತ ಕಡಿಮೆ ಸೀಟ್ಗಳು ಆಘಾಡಿಗೆ ಬರ್ತದೆ. ಅದರಲ್ಲಿಯೂ ಕೂಡ ಆಘಾಡಿಯಲ್ಲಿ 1ನೇ ನಂಬರ್ದಲ್ಲಿ ಕಾಂಗ್ರೆಸ್ ಇರ್ತದೆ, 2ನೇ ನಂಬರ್ದಲ್ಲಿ ಉದ್ಧವ್ ಠಾಕ್ರೆ ಇರ್ತಾರೆ, 3ನೇ ನಂಬರ್ದಲ್ಲಿ ಶರದ್ ಪವಾರಿನ NCP ಇರ್ತದೆ. ಯಾಕೆ ಹಿಂಗಿರ್ತದೆ ಅಂತಂದರೆ, ಮರಾಠವಾಡ, ಕೊಂಕಣ್, ಪಶ್ಚಿಮಿ ಮಹಾರಾಷ್ಟ್ರದ ಪೂರ್ಣತಃ ವೋಟಿಂಗ್ ಪ್ಯಾಟರ್ನ್ ನೋಡಿದರೆ ಹಿಂದೂಗಳು ಲಾಡ್ಕಿ ಬೆಹಣ ಅಂದರೆ ಅಕ್ಕತಂಗಿಯರು ಮತ್ತು ಹಿಂದೂಗಳ ವೋಟಿಂಗ್ ಹೆಚ್ಚಿಗೆ ಆಗೋದ್ರಿಂದ ಈ ಥರ ಅನಪೇಕ್ಷಿತವಾಗಿ ನಮಗೆ ಅದ್ಭುತವಾದ ರಿಸಲ್ಟ್ ನಮಗೆ ಕಾಣ್ತಾ ಇದೆ ಅಂತ ನನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ನಮಸ್ಕಾರ.